ವೆಲ್ಕಮ್ ಟು ನಕ್ಷ ಕನ್ನಡ ಚಾನಲ್. ನಿನ್ನೆ CTET ನೋಟಿಫಿಕೇಶನ್ ಆಗಿದೆ. ಸೊ ಈ CTET ನೋಟಿಫಿಕೇಶನ್ ಅಲ್ಲಿ ಏನೇನಿದೆ ಅನ್ನೋ ಸಂಪೂರ್ಣ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಸೊ ಫಸ್ಟ್ ಥಿಂಗ್, CTET 2026 ಸಂಪೂರ್ಣ ಮಾಹಿತಿ. ಸೊ ನಿಮಗೆ ಟೀಚರ್ ಆಗ್ಬೇಕನ್ನೋ ಕನಸಿದೆಯಾ? ಹಾಗಾದ್ರೆ ಕೇಂದ್ರೀಯ ವಿದ್ಯಾಲಯ, ನವೋದಯ, ಸೆಂಟ್ರಲ್ ಗೌರ್ಮೆಂಟ್ ಸ್ಕೂಲ್ಸ್ ಅಲ್ಲಿ ಅಥವಾ CBSE ಸ್ಕೂಲ್ಸ್ ಅಲ್ಲಿ ಜಾಬ್ ಬೇಕಾಗಿದ್ರೆ ನೀವು CTET ಎಕ್ಸಾಮ್ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳಲೇಬೇಕು. ಈ ವಿಡಿಯೋದಲ್ಲಿ CTET ಅಂದ್ರೆ ಏನು, ಇದನ್ನ ಯಾರು ಕಂಡಕ್ಟ್ ಮಾಡ್ತಾರೆ, ಇದು ಯಾಕೆ ಕಂಪಲ್ಸರಿ, ಎಲಿಜಿಬಿಲಿಟಿ ಏನು, ಫೀಸ್ ಎಷ್ಟು, ಎಕ್ಸಾಮ್ ಪ್ಯಾಟರ್ನ್ ಹೇಗಿದೆ, ಸೊ ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ವಿಷಯಗಳು, ಕಟ್ ಆಫ್ ಎಷ್ಟು, ಲೈಫ್ ಟೈಮ್ ವ್ಯಾಲಿಡಿಟಿ ಇದೆಯಾ ಅಥವಾ ಮತ್ತೆ ಪದೇ ಪದೇ CTET ಎಕ್ಸಾಮ್ ಬರಿಬೇಕಾ, ಹೇಗೆ ಅಪ್ಲೈ ಮಾಡಬೇಕು, ಎಕ್ಸಾಮ್ ಡೇ ನಲ್ಲಿ ಏನನ್ನ ಕ್ಯಾರಿ ಮಾಡಬೇಕು, ಎಲ್ಲವನ್ನ ಒಂದೇ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ. ಸೊ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ದ ಫಸ್ಟ್ ಥಿಂಗ್ ವಿ ಶುಡ್ ನೋ ವಾಟ್ ಈಸ್ CTET. CTET ಅಂದ್ರೆ ಏನು? ಸೊ CTET ಅಂದ್ರೆ ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್. ಈ ಎಕ್ಸಾಮ್ ಅನ್ನ ಇಂಡಿಯನ್ ಗವರ್ಮೆಂಟ್ ಅಡಿಯಲ್ಲಿ ಇರುವ CBSE ಕಂಡಕ್ಟ್ ಮಾಡುತ್ತದೆ, ಅಂದ್ರೆ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಶನ್, ಇದರ ಕಂಡಕ್ಟಿಂಗ್ ಅಥಾರಿಟಿ. ಈ ಪರೀಕ್ಷೆ RTE ಆಕ್ಟ್ 2019 ಮತ್ತು NCTE ಗೈಡ್ಲೈನ್ಸ್ ಪ್ರಕಾರ ಮ್ಯಾಂಡೇಟರಿ ಮಾಡಲಾಗಿದೆ. ಸೊ ನೀವು ಟೀಚರ್ ಆಗಬೇಕು ಅಂದ್ರೆ CTET ಕಡ್ಡಾಯವಾಗಿ ಪಾಸ್ ಆಗಲೇಬೇಕು ಅಂತ. ಅಂದ್ರೆ ಕ್ಲಾಸ್ 1ರಿಂದ 8ನೇ ತರಗತಿಯವರೆಗೆ ಟೀಚರ್ ಆಗಬೇಕಾದ್ರೆ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಪಾಸ್ ಆಗಿರ್ಲೇಬೇಕು. CTET ಯಾಕೆ ಮುಖ್ಯ? ಈ ಎಕ್ಸಾಮ್ ಪಾಸ್ ಮಾಡಿದ್ರೆ ಮಾತ್ರ ನೀವು ಕೇಂದ್ರೀಯ ವಿದ್ಯಾಲಯ ಸ್ಕೂಲು, ನವೋದಯ ವಿದ್ಯಾಲಯ, ಸೆಂಟ್ರಲ್ ಗೌರ್ಮೆಂಟ್ ಸ್ಕೂಲ್ಸ್ ಅಲ್ಲಿ ಮತ್ತೆ ಕೆಲವು ಅಫಿಲಿಯೇಟೆಡ್ CBSE ಪ್ರೈವೇಟ್ ಸ್ಕೂಲ್ಸ್ ಅಲ್ಲಿ ಟೀಚರ್ ರಿಕ್ರೂಟ್ಮೆಂಟ್ ಆದಾಗ ಎಲಿಜಿಬಲ್ ಆಗ್ತಾರೆ. CTET ಅನ್ನೋದು ಎಲಿಜಿಬಿಲಿಟಿ ಮಾತ್ರ. ಸೊ ಹೆಸರಲ್ಲೇ ಹೇಳುತ್ತೆ, ಇದು ಎಲಿಜಿಬಿಲಿಟಿ ಟೆಸ್ಟ್. ಎಲಿಜಿಬಿಲಿಟಿ CTET ಅಂದ್ರೆ ಇದು ಎಲಿಜಿಬಿಲಿಟಿ ಟೆಸ್ಟ್ ಮಾತ್ರ. ಸೊ CTET ಪಾಸ್ ಮಾಡಿದ್ರೆ ಯಾವುದೇ ಡೈರೆಕ್ಟ್ ಜಾಬ್ ಸಿಗೋದಿಲ್ಲ. CTET ನ ಯಾರು ಕಂಡಕ್ಟ್ ಮಾಡ್ತಾರೆ ಅಂದ್ರೆ CBSE ಡೆಲ್ಲಿ ಕಂಡಕ್ಟ್ ಮಾಡ್ತದೆ. ಇದರ ಅಫಿಷಿಯಲ್ ವೆಬ್ಸೈಟ್, ಇದನ್ನ ವೆರಿ ಇಂಪಾರ್ಟೆಂಟ್, CTET.nic.in. CTET 2026 ಇಂಪಾರ್ಟೆಂಟ್ ಡೇಟ್ಸ್. ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದ್ದು ನಿನ್ನೆ 11 ಮೇ 2026. ಲಾಸ್ಟ್ ಡೇಟ್ 10 ಜೂನ್ 2026. ಸೊ 1 ಮಂತ್ ಇದೆ. ಫೀ ಪೇಮೆಂಟ್ ಲಾಸ್ಟ್ ಡೇಟ್ 10 ಜೂನ್ 2026. ಎಕ್ಸಾಮ್ ಡೇಟ್ 6 ಸೆಪ್ಟೆಂಬರ್ 2026. ನೋಡಿ, ಲಾಸ್ಟ್ ಡೇಟ್ ವರೆಗೂ ಯಾರು ವೇಟ್ ಮಾಡಕ್ ಹೋಗ್ಬೇಡಿ. ಸೊ 10 ಜೂನ್ ವರೆಗೂ ಲಾಸ್ಟ್ ಡೇಟ್ ಇದೆ. ಬಟ್ 10 ಜೂನ್ ವರೆಗೂ ಯಾರು ವೇಟ್ ಮಾಡಕ್ ಹೋಗಿ, ಅಪ್ಲಿಕೇಶನ್ ನಿಮಗೆ ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಇದ್ರೆ ಅಪ್ಲಿಕೇಶನ್ ನ ಹಾಕ್ಬಿಡಿ ಇವತ್ತೆ. ಸೊ ಕ್ಯಾಂಡಿಡೇಟ್ಸ್ ಏನಾದ್ರೂ ಹೆಚ್ಚಾಗಿದ್ರೆ 6ನೇ ತಾರೀಕು ಇರುವಂತಹ ಎಕ್ಸಾಮ್ ನ 5ನೇ ತಾರೀಕು ಕೂಡ ನಡೆಸಬಹುದು. ಅಂದ್ರೆ ಸಂಡೇ ಎಕ್ಸಾಮ್ ಇದೆ, ಸೆಪ್ಟೆಂಬರ್ 6 ಸಂಡೇ. ಸೊ ಇದರ ಜೊತೆಗೆ 5 ಸ್ಯಾಟರ್ಡೆ ಕೂಡ ಎಕ್ಸಾಮ್ ನಡಿಬಹುದು. ಹಾಗೆ CTET ನಲ್ಲಿ ಎಷ್ಟು ಪೇಪರ್ಸ್ ಇರುತ್ತವೆ ಅಂದ್ರೆ 2 ಪೇಪರ್ಸ್ ಇರುತ್ತೆ. CTET ಎಕ್ಸಾಮ್ ನಲ್ಲಿ 2 ಪೇಪರ್ಸ್ ಇರುತ್ತೆ. ಪೇಪರ್ 1 ಬಂದು 1ರಿಂದ 5ನೇ ತರಗತಿವರೆಗೆ ಟೀಚರ್ ಆಗಬೇಕಾದವರು ಬರಿಬೇಕಾದಂತ ಎಕ್ಸಾಮ್ ಇದು, ಪೇಪರ್ 1. ಸೊ ಪೇಪರ್ 2 ಬಂದು 6ರಿಂದ 8ನೇ ತರಗತಿವರೆಗೆ ಟೀಚರ್ ಆಗಬೇಕಾದ 6 to 8 ಟೀಚರ್. ಸೊ ಪೇಪರ್ 1 to 5th ವರೆಗೂ ನೀವು ಟೀಚರ್ ಆಗ್ತೀರಾ ಅಂದ್ರೆ ಪೇಪರ್ 1 ಬರೀರಿ. ಇಲ್ಲ ನಾನು 6 to 8th ವರೆಗೂ ಟೀಚರ್ ಆಗ್ತೀನಿ ಅಂದ್ರೆ ಪೇಪರ್ 2 ಬರೀರಿ. ನಾನು ಎರಡಕ್ಕೂ ಅಪ್ಲೈ ಮಾಡ್ತೀನಿ ಅಂದ್ರೆ 1ರಿಂದ 8ನೇ ತರಗತಿವರೆಗೂ ನೀವು ಟೀಚರ್ ಆಗ್ತೀರಿ ಅಂದ್ರೆ ಪೇಪರ್ 1 ಮತ್ತೆ ಪೇಪರ್ 2 ಎರಡನ್ನು ಬರೆಯಿರಿ. ಸೊ ಮುಂದೆ ಏನಿದೆ ಅಂತ ನೋಡೋಣ. ಎಕ್ಸಾಮ್ ಟೈಮಿಂಗ್ ಏನಿದೆ? ಸೊ ಎಕ್ಸಾಮ್ ಟೈಮಿಂಗ್ ಮಾರ್ನಿಂಗ್ ಶಿಫ್ಟ್ 9:30 AM ಇಂದ 12 noon ವರೆಗೂ ಇದೆ. ಪೇಪರ್ 1 ಈವ್ನಿಂಗ್ ಶಿಫ್ಟ್ ಇದೆ. ಇದು ಪೇಪರ್ 2ದು 9:30 AM ಇಂದ 12 ವರೆಗೂ. ಪೇಪರ್ 1 ಈವ್ನಿಂಗ್ ಶಿಫ್ಟ್ 2:30 5 ಗಂಟೆವರೆಗೂ ಇದೆ. ಎಕ್ಸಾಮ್ ಸೆಂಟರ್ಗೆ 2 ಗಂಟೆ ಮೊದಲೇ ಹೋಗಬೇಕು. ಯಾಕೆ 2 ಗಂಟೆ ಮೊದಲೇ ಹೋಗಬೇಕು ಅಂದ್ರೆ ಫಸ್ಟ್ ಥಿಂಗ್ ಯು ಶುಡ್ ನೋ ದ ಸೆಂಟರ್. ನೀವು ಎಕ್ಸಾಮ್ ಸೆಂಟರ್ಗೆ ಹಿಂದಿನ ದಿನನೇ ಹೋಗಿ ನೀವು ಎಕ್ಸಾಮ್ ಸೆಂಟರ್ ನೋಡ್ಕೊಂಡ್ಬಂದಿದ್ರು ಇನ್ನೂ ಬೆಟರ್ ಅದು. ಸೊ ನಾನು ಬೆಳಗ್ಗೆ ಎದ್ದು ಬಿಟ್ಟು ಹೋಗ್ತೀನಿ ಅಂದ್ರೆ ಸ್ವಲ್ಪ ಕಷ್ಟ. ಎಕ್ಸಾಮ್ ಸೆಂಟರ್ನ ಮುಂಚೆನೆ ನೋಡ್ಕೊಂಡಿಟ್ಕೊಳ್ಳಿ. ಲಾಸ್ಟ್ ಮೂಮೆಂಟ್ ಅಲ್ಲಿ ಎಕ್ಸಾಮ್ ಸೆಂಟರ್ ಚೇಂಜ್ ಆಗಿ ಅಥವಾ ಏನೋ ಒಂದಾಗಿ ಎಕ್ಸಾಮ್ ಹೋಗೋದು ಮಿಸ್ ಆಗಬಾರ್ದು ಅನ್ನೋ ಉದ್ದೇಶಕ್ಕಾಗಿ ಎಕ್ಸಾಮ್ ಸೆಂಟರ್ಗೆ 2 ಗಂಟೆ ಮೊದಲೇ ಹೋಗಬೇಕು. CTET ಎಕ್ಸಾಮ್ ಪ್ಯಾಟರ್ನ್ ಏನು ಅಂತ? ಸೊ CTET ಸಂಪೂರ್ಣವಾಗಿ MCQ ಬೇಸ್ಡ್ ಎಕ್ಸಾಮ್. ಅಂದ್ರೆ MCQ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಬೇಸ್ಡ್ ಎಕ್ಸಾಮ್. ಟೋಟಲ್ ಕ್ವಶನ್ಸ್ 150 ಇರುತ್ತೆ. ಟೋಟಲ್ ಮಾರ್ಕ್ಸ್ 150. ಈಚ್ ಕ್ವಶನ್ ಕ್ಯಾರೀಸ್ 1 marks. ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ, ವೆರಿ ಇಂಪಾರ್ಟೆಂಟ್.
ಸೊ ಎಲ್ಲ ಕ್ವಶನ್ಸ್ ಟಚ್ ಮಾಡಿ. 150 ಕ್ವಶನ್ಸ್ ಇದೆ ಅಂದ್ರೆ 150 ಕ್ವಶನ್ಸ್ ಟಚ್ ಮಾಡಿ. ಯಾಕೆಂದ್ರೆ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ. ಪೇಪರ್ 1 ಪ್ಯಾಟರ್ನ್ ಹೇಗಿದೆ. ಸೊ ಇದು ಸಬ್ಜೆಕ್ಟ್, ಯಾವ್ಯಾವ ಸಬ್ಜೆಕ್ಟ್ ಇದೆ ಅಂದ್ರೆ ಪೇಪರ್ 1 ಅಲ್ಲಿ ಚೈಲ್ಡ್ ಡೆವಲಪ್ಮೆಂಟ್ ಮತ್ತು ಪೆಡಗಾಗಿ. ಇದನ್ನ ಪೆಡಗಾಗಿ ಅಂತಾನು ಕರೀತಾರೆ ಅಥವಾ ಪೆಡಗಾಜಿ ಅಂತಾನು ಕರೀತಾರೆ. ಸೊ ಇದಕ್ಕೆ 30 ಮಾರ್ಕ್ಸ್, ಮ್ಯಾಥಮೆಟಿಕ್ಸ್ 30 ಮಾರ್ಕ್ಸ್, ಎನ್ವಿರಾನ್ಮೆಂಟಲ್ ಸೈನ್ಸ್ 30 ಮಾರ್ಕ್ಸ್. ಸೊ ಲ್ಯಾಂಗ್ವೇಜ್ 1 30 ಮಾರ್ಕ್ಸ್, ಲ್ಯಾಂಗ್ವೇಜ್ 2 30 ಮಾರ್ಕ್ಸ್, ಟೋಟಲ್ 150 ಮಾರ್ಕ್ಸ್. ನೋ ನೆಗೆಟಿವ್ ಮಾರ್ಕಿಂಗ್. ನೆಕ್ಸ್ಟ್ ಪೇಪರ್ 2 ಪ್ಯಾಟರ್ನ್ ಸಬ್ಜೆಕ್ಟ್ಸ್ ಯಾವ ಇದೆ ಅಂದ್ರೆ ಇದರಲ್ಲಿ ಕೂಡ ಚೈಲ್ಡ್ ಡೆವಲಪ್ಮೆಂಟ್ ಮತ್ತು ಪೆಡಗಾಗಿ 30 ಮಾರ್ಕ್ಸ್, ಲ್ಯಾಂಗ್ವೇಜ್ 1 30 ಮಾರ್ಕ್ಸ್, ಲ್ಯಾಂಗ್ವೇಜ್ 2 30 ಮಾರ್ಕ್ಸ್, ಮ್ಯಾಥ್ಸ್ ಅಂಡ್ ಸೈನ್ಸ್ ಅಂಡ್ ಸೋಷಿಯಲ್ ಸೈನ್ಸ್. ಸೊ ಸೋಷಿಯಲ್ ಸೈನ್ಸ್ ಇಂದ 60 ಮಾರ್ಕ್ಸ್. ಯಾರು ಸೋಷಿಯಲ್ ಸೈನ್ಸ್ ಟೀಚರ್ ಆಗ್ತಾರ ಅವ್ರಿಗೆ, ಮ್ಯಾಥ್ಸ್ ಅಂಡ್ ಸೈನ್ಸ್ ಟೀಚರ್ ಆಗೋರಿಗೆ ಮ್ಯಾಥ್ಸ್ ಅಂಡ್ ಸೈನ್ಸ್ ಇಂದ 60 ಮಾರ್ಕ್ಸ್. ಟೋಟಲ್ ಇದು ಕೂಡ 150 ಮಾರ್ಕ್ಸ್. ಹಾಗೆ ಸಿಟಿಇಟಿ ಸಿಲೆಬಸ್ ನಲ್ಲಿ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವ್ಯಾವ ಅಂತ. ಸೊ ಚೈಲ್ಡ್ ಡೆವಲಪ್ಮೆಂಟ್ ಅಂಡ್ ಪೆಡಗಾಗಿ ಪಿಜೆಟ್ ಅವ್ರದ್ದು, ವೆಗಟೋಸ್ಕಿ, ಕೋಲ್ಬರ್ಗ್, ಇನ್ಕ್ಲೂಸಿವ್ ಎಡ್ಯುಕೇಶನ್, ಲರ್ನಿಂಗ್ ಸೈಕಾಲಜಿ, ಇಂಟೆಲಿಜೆನ್ಸ್ ಥಿಯರೀಸ್, ಮೋಟಿವೇಶನ್ ಅಂಡ್ ಲರ್ನಿಂಗ್. ಈ ಎಲ್ಲ ಸಬ್ಜೆಕ್ಟ್ಗಳು ವೆರಿ ಇಂಪಾರ್ಟೆಂಟ್ ಆಗಿವೆ. ಸೊ ಮತ್ತೆ ಮ್ಯಾಥ್ಸ್ ಟಾಪಿಕ್ಸ್, ನಂಬರ್ಸ್, ಜಾಮೆಟ್ರಿ, ಫ್ರಾಕ್ಷನ್ಸ್, ಆಲ್ಜಿಬ್ರಾ, ಮೆನ್ಸುರೇಷನ್, ಡೇಟಾ ಲಿಂಕ್. ಮೆನ್ಸುರೇಷನ್ ಅಂದ್ರೆ ಕ್ಷೇತ್ರ ಗಣಿತ. ಸೊ ಎನ್ವಿರಾನ್ಮೆಂಟಲ್ ಸೈನ್ಸ್ ಟಾಪಿಕ್ಸ್, ಫ್ಯಾಮಿಲಿ, ಫುಡ್, ವಾಟರ್, ಪ್ಲಾಂಟ್ಸ್, ಆನಿಮಲ್ಸ್, ಎನ್ವಿರಾನ್ಮೆಂಟ್. ಸೋಷಿಯಲ್ ಸೈನ್ಸ್ ಟಾಪಿಕ್ಸ್, ಹಿಸ್ಟ್ರಿ, geography, constitution, democracy, judiciary, national movement. Language papers, language comprehension, grammar, pedagogy, technical methods. Language available in CTET. So CTET ಅಲ್ಲಿ ಯಾವ್ಯಾವ ಲ್ಯಾಂಗ್ವೇಜ್ ಅವೈಲೇಬಲ್ ಇದೆ ಅಂದ್ರೆ ಇಂಗ್ಲಿಷ್, ಹಿಂದಿ, ಕನ್ನಡ, ತಮಿಳ್, ತೆಲುಗು, ಸಂಸ್ಕೃತ್, ಉರ್ದು, ಮರಾಠಿ, ಬೆಂಗಾಲಿ ಹಾಗೂ ಹಲವಾರು ಲ್ಯಾಂಗ್ವೇಜಸ್ ಇದೆ. ಯು ಹ್ಯಾವ್ ಟು ಚೂಸ್ 2 ಡಿಫರೆಂಟ್ ಲ್ಯಾಂಗ್ವೇಜಸ್. 2 ಲ್ಯಾಂಗ್ವೇಜ್ ನ ಚೂಸ್ ಮಾಡಬೇಕು. ಸೊ ಸಿಟಿಇಟಿಗೆ ಎಲಿಜಿಬಿಲಿಟಿ ಏನು, ಎಲಿಜಿಬಿಲಿಟಿನ NCET ರೂಲ್ಸ್ ಪ್ರಕಾರ ಡಿಸೈಡ್ ಮಾಡ್ತಾರೆ. ಸೊ ಪ್ರತಿ ಸಾರಿ ಎಲಿಜಿಬಿಲಿಟಿ ಚೇಂಜ್ ಆಗ್ತಾ ಹೋಗುತ್ತೆ ಅಂದಂಗೆ. ಸಾಮಾನ್ಯವಾಗಿ ಏನ್ ಎಲಿಜಿಬಿಲಿಟಿ ಇರುತ್ತೆ, ಸಿಟಿಇಟಿ ಅಪ್ಲೈ ಮಾಡೋದಕ್ಕೆ ಏನ್ ಎಲಿಜಿಬಿಲಿಟಿ ಇರುತ್ತೆ ಅಂದ್ರೆ D.Ed ಆಗಿರ್ಬೇಕು, B.Ed ಆಗಿರ್ಬೇಕು, ಗ್ರಾಜುಯೇಷನ್, PUC ವಿತ್ D.Ed ಆಗಿರ್ಬೇಕು. ಇಂತಹ ಕ್ವಾಲಿಫಿಕೇಶನ್ ಬೇಕಾಗುತ್ತೆ. ರಿಕ್ರೂಟ್ಮೆಂಟ್ ಅಥಾರಿಟಿ ಫೈನಲ್ ಎಲಿಜಿಬಿಲಿಟಿನ ವೆರಿಫೈ ಮಾಡುತ್ತದೆ. ಸಿಟಿಇಟಿ ಪಾಸ್ ಆಗಬೇಕಾದ್ರೆ ಎಷ್ಟು ಮಾರ್ಕ್ಸ್ ಬರಬೇಕು. ಸೊ ವೆರಿ ಇಂಪಾರ್ಟೆಂಟ್. ಇದನ್ನ ಸಮಾಜ ಜನ ಕೇಳ್ತಿರ್ತೀರಿ, ಗೊತ್ತಿದ್ರು ಕೂಡ ನೋಡಿ. ಜನರಲ್ ಕ್ಯಾಟಗರಿ, ಸೊ GM ಅವ್ರಿಗೆ 150 ಟೋಟಲ್ ಮಾರ್ಕ್ಸ್, ಅದರಲ್ಲಿ 90 ಮಾರ್ಕ್ಸ್ ಬರಬೇಕು, ಅಂದ್ರೆ 60%. ಯಾರಿಗೆ? ಇದು ಜನರಲ್ ಕ್ಯಾಟಗರಿ ಅವರಿಗೆ. ಹಾಗೆ SC ST ಮತ್ತೆ PWD ಕ್ಯಾಂಡಿಡೇಟ್ಗೆ 82ರಿಂದ 85 ಮಾರ್ಕ್ಸ್ ಬಂದ್ರೆ ಸಾಕು. ಸೊ SC ST PWD OBC ಇವರಿಗೆ 82 ಇಂದ 85 ಮಾರ್ಕ್ಸ್ ಬಂದ್ರೆ ಯು ಆರ್ ಎಲಿಜಿಬಲ್ ಫಾರ್ ದಿ ಎಕ್ಸಾಮ್ ಅಂತ. ನೆಕ್ಸ್ಟ್ CTET ಸರ್ಟಿಫಿಕೇಟ್ ವ್ಯಾಲಿಡಿಟಿ. ಸೊ ಮುಂಚೆ ಎಲ್ಲ CTETದು 7 ಇಯರ್ಸ್ ವ್ಯಾಲಿಡಿಟಿ ಅಂತ ಕೊಡ್ತಾ ಇದ್ರು, ಈಗ ಲೈಫ್ ಟೈಮ್ ಇದೆ. ಸೊ ಡೋಂಟ್ ವರಿ. ಒಂದ್ ವೇಳೆ ನಿಮಗೆ ಈಗ ಈ ವರ್ಷ ಬರೆದಿರ್ತೀರಾ, ಜಸ್ಟ್ ಎಲಿಜಿಬಲ್ಗೆ 90 ಮಾರ್ಕ್ಸ್ ಬೇಕು, ನೀವು 90 ಮಾತ್ರ ತಗೊಂಡು ಪಾಸ್ ಆಗಿದ್ದೀರಾ ಅಂತ ಇಟ್ಕೊಳ್ಳಿ. ಈಗ ಮತ್ತೆ ಕರೀತಾರೆ, ಅವಾಗ ಇಲ್ಲ ನನಗೆ 90ಗಿಂತ ಜಾಸ್ತಿ ಮಾರ್ಕ್ಸ್ ಬೇಕು ಅಂತ ನಿಮ್ಗೆ ಅನ್ಸಿದ್ರೆ ನೀವು ಮತ್ತೆ ಎಕ್ಸಾಮ್ ಬರೆದ್ಬಿಟ್ಟು 95, 100 ನಿಮ್ಗೆ ಎಷ್ಟು ಕೆಪಾಸಿಟಿ ಇದೆಯೋ ಅಷ್ಟು ಮಾರ್ಕ್ಸ್ ಅನ್ನ ತೆಗಿಬಹುದು. ಅವಾಗ ಈ 90 ಇದ್ದದ್ದು ಕ್ಯಾನ್ಸಲ್ ಆಗ್ಬಿಟ್ಟು ಈ 100 ಜಾಸ್ತಿ ಮಾರ್ಕ್ಸ್ ಯಾವ್ದಿರುತ್ತೋ ಅದು ಎಲಿಜಿಬಲ್ ಆಗುತ್ತೆ. ಸೊ ಪ್ರಿಪೇರ್ ಆಗಿ. ಹಾಗೆ ಅಟೆಂಪ್ಟ್ಸ್ಗೆ ಯಾವುದೇ ಲಿಮಿಟ್ ಇರೋದಿಲ್ಲ. CTET ಅಪ್ಲಿಕೇಶನ್ ಫೀಸ್ ಎಷ್ಟಿದೆ ಅಂತ ನೋಡೋಣ. ಜನರಲ್ ಮತ್ತೆ OBCಗೆ 1 ಪೇಪರ್ ಆದ್ರೆ 1000 ರೂಪಾಯಿ, 2 ಪೇಪರ್ನ ಬರೀತಾರ ಅಂದ್ರೆ 1200 ರೂಪೀಸ್. ಇಫ್ ಯು ಆರ್ ಎಲಿಜಿಬಲ್ ಫಾರ್ ಬೋತ್ ದ ಪೇಪರ್ಸ್, ಗೋ ಫಾರ್ 2 ಪೇಪರ್ಸ್. ನೀವು 2 ಪೇಪರ್ಗೆ ಎಲಿಜಿಬಲ್ ಅಂದ್ರೆ ಯಾಕೆ ಒಂದೇ ಪೇಪರ್ನ ಕಟ್ತೀರಾ 200 ರೂಪಾಯಲ್ಲಿ? ಸೊ 1200 ರೂಪಾಯಿನ ಕಟ್ಟಿ ಎಲಿಜಿಬಲ್ ಇರುವಂತಹ 2 ಪೇಪರ್ನ ಬರೀರಿ. ಮತ್ತೆ SC ST PWD ಇವರಿಗೆ 1 ಪೇಪರ್ಗೆ 500 ರೂಪಾಯಿ, ಬೋತ್ ಪೇಪರ್ಸ್ 600 ರೂಪಾಯಿ. GST ಎಷ್ಟು ಎಕ್ಸ್ಟ್ರಾ ಇರ್ಬೋದು, ಯೂಸ್ವಲಿ ಇರೋದಿಲ್ಲ. ಸೊ 600 ರೂಪೀಸ್. ಹೇಗೆ ಅಪ್ಲೈ ಮಾಡೋದು? ವೆರಿ ಇಂಪಾರ್ಟೆಂಟ್. CTET.nic.in ಹೋಗಿ ಅಪ್ಲೈ ಆನ್ಲೈನ್ ಕ್ಲಿಕ್ ಮಾಡಿ, ರಿಜಿಸ್ಟ್ರೇಷನ್ ಮಾಡಿ, ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ ಮಾಡಿ, ಫೀಸ್ನ ಪೇ ಮಾಡಿ, ಕನ್ಫರ್ಮೇಶನ್ ಪೇಜ್ ಪ್ರಿಂಟ್ ತಗೊಳ್ಳಿ. ಸೊ ಮಿಡ್ಲಲ್ಲಿ ನಿಮಗೆ ಅವು ಯಾವ್ಯಾವ ಡಾಕ್ಯುಮೆಂಟ್ಸ್ ಅನ್ನ ಕೇಳುತ್ತೆ ಅಂತ ನೋಡಿ ಅವನ್ನ ಸರಿಯಾಗಿ ಅಪ್ಲೋಡ್ ಮಾಡಿ.
ಅಪ್ಲಿಕೇಶನ್ ರಿಜೆಕ್ಟ್ ಆಗದೆ ಇರೋ ಥರ ಅಪ್ಲೈ ಮಾಡಿ. ಹಾಗೆ ಮುಂದೆ ಏನಿದೆ ಅಂದರೆ, ಸೊ ಫೋಟೋ ಎಷ್ಟು ಇರಬೇಕು ಅಂತ 10 KB to 100 KB ಮತ್ತು ಸಿಗ್ನೇಚರ್ 3 KB to 30 KB. ಸೊ ಒಂದು ವಿಷಯ ಜ್ಞಾಪಕ ಕಟ್ಕೊಳ್ಳಿ, ನೆಟ್ ಸೆಂಟರ್ಗೆ ಹೋಗಿ ಯಾವತ್ತೂ ಅಪ್ಲಿಕೇಶನ್ನ ಹಾಕಬೇಡಿ. ಸೊ ಡೂ ಇಟ್ ಯುವರ್ ಸೆಲ್ಫ್. ನಿಮ್ಮ ಹತ್ರ ಎಲ್ಲರ ಹತ್ರನೂ ಮೊಬೈಲ್ ಇದೆ, ಮೊಬೈಲಲ್ಲೇ ಅಪ್ಲಿಕೇಶನ್ ಹಾಕಿ. ನೀವು ಯಾವುದೇ ನೆಟ್ ಸೆಂಟರ್ಗೆ ಹೋಗ್ಬಿಟ್ಟು 100-200 ರೂಪಾಯಿ ಕೊಟ್ಬಿಟ್ಟು ಅಪ್ಲಿಕೇಶನ್ನ ಯಾಕೆ ಹಾಕ್ತೀರಾ? ಮೊಬೈಲಲ್ಲೇ ಇಂಟರ್ನೆಟ್ ಇದೆ, ಕ್ರೋಮ್ ಬ್ರೌಸರ್ಲಿ ಹೋಗಿ ವೆಬ್ಸೈಟ್ನ ಓಪನ್ ಮಾಡಿ, ಅದು ಏನನ್ನ ಕೇಳುತ್ತೋ ಅದನ್ನ ಡೈರೆಕ್ಟ್ ಆಗಿ ತೊಗೊಂಬಂದು ಪುಟಪ್ ಮಾಡಿ ಅಪ್ಲಿಕೇಶನ್ನ ನೀವೇ ಹಾಕಿ. ನೀವು ಎಲ್ಲಿವರೆಗೂ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿರ್ತಾರೋ ಅಲ್ಲಿವರೆಗೂ ನೀವು ದುಡ್ಡನ್ನ ಕಳ್ಕೊತೀರ. ಸೊ ಟ್ರೈ ಮಾಡಿ, ಅಪ್ಲಿಕೇಶನ್ ನಿಮ್ಗೆ ಹಾಕಕ್ಕೆ ಟ್ರೈ ಮಾಡಿ, ಬರುತ್ತೆ. ಆಮೇಲೆ ಫೋಟೋ ರೀಸೈಸ್, ನೀವು ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು ಫೋಟೋ ರೀಸೈಸರ್ ಅಂತ ಒಂದು ಆ್ಯಪ್ ಇದೆ, ಫೋಟೋ ರೀಸೈಸರ್ ಅಂತ ಹೊಡೆದ್ರೆ ಬರುತ್ತೆ. ಆ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಬಿಟ್ಟು ನಿಮ್ಮ ಯಾವ ಫೋಟೋ ಇದೆ ಅದನ್ನ ಅಪ್ಲೋಡ್ ಮಾಡಿಬಿಟ್ಟು ಅದನ್ನ ನಿಮ್ಗೆ ಎಷ್ಟು ಕೆಬಿಗೆ ಬೇಕು ಅಷ್ಟು ಕೆಬಿಗೆ ಮಾಡ್ಕೊಳ್ಳಿ. 10 KB to 100 KB ಅಂತ ಇವ್ರು ಹೇಳಿದ್ದಾರೆ. 50 KBಗೆ ಫೋಟೋನ ಮಾಡ್ಕೊಳ್ಳಿ, 3 KB to 30 KB ಇದೆ, 10 KBಗೆ ಸಿಗ್ನೇಚರ್ನ ಮಾಡ್ಕೊಳ್ಳಿ. ಸೊ ಆಟೋಮೆಟಿಕ್ ಆಗಿ ಅಪ್ಲೋಡ್ ಆಗುತ್ತೆ. ಸೊ ನೀವು ಹೋಗ್ಬಿಡಿ ಕಂಪ್ಯೂಟರ್ ಸೆಂಟರ್ಗೆಲ್ಲ ಹೋಗಿ, ಸುಮ್ಮನೆ ಯಾಕೆ ದುಡ್ಡು ವೇಸ್ಟ್ ಮಾಡ್ತೀರಾ? ಎಕ್ಸಾಮ್ನಲ್ಲಿ ಇಂಪಾರ್ಟೆಂಟ್ ರೂಲ್ಸ್ ಏನೇನಿದೆ ಅನ್ನೋದನ್ನ ನೋಡೋಣ. ಎಕ್ಸಾಮ್ ಹಲಿಗೆ ಇವುಗಳನ್ನು ತೆಗೆದುಕೊಂಡು ಹೋಗಬಾರ್ದು. ಓಕೆ, ಸ್ಮಾರ್ಟ್ ವಾಚ್, ಮೊಬೈಲ್, ಬ್ಲೂಟೂತ್, ಕ್ಯಾಲ್ಕುಲೇಟರ್, ನೋಟ್ಸ್, ಪೇಪರ್ ಬಿಡ್ಸ್ ಇವುಗಳನ್ನ ತೆಗೆದುಕೊಂಡು ಹೋಗೋ ಹಾಗಿಲ್ಲ. ಹಾಗೆ ಬಾಲ್ ಪೆನ್ ಮಾತ್ರ ಯೂಸ್ ಮಾಡಬೇಕು. ಪೆನ್ಸಿಲ್ ಯೂಸ್ ಮಾಡಿದರೆ OMR ರಿಜೆಕ್ಟ್ ಆಗ್ತದೆ. ಓಕೆ, OMR ಪಾಯಿಂಟ್ಸ್, OMR ಇಂಪಾರ್ಟೆಂಟ್. ಒಂದು ಕ್ವಶನ್ಗೆ ಒಂದು ಆನ್ಸರ್ ಮಾತ್ರ ಡಾರ್ಕ್ ಮಾಡಬೇಕು. 2 ಆಪ್ಷನ್ ಹಾಡಿದರೆ ಮಾರ್ಕ್ಸ್ ಸಿಗೋದಿಲ್ಲ. ವೈಟ್ ಇಂಕ್ ಅಂದ್ರೆ ವೈಟ್ನರ್ ಅಥವಾ ಇರೇಸರ್ ಯೂಸ್ ಮಾಡಬಾರ್ದು ಅಂತ. ಓಕೆ, ಒಂದು ಕ್ವಶನ್ ಆಪ್ಷನ್ 4 ಇದೆ ಅಂತ ಇಟ್ಕೊಳ್ಳಿ. ಈ ತರ 4 ಆಪ್ಷನ್ ಇರುತ್ತೆ. 1 2 3 4 ಆಪ್ಷನ್ ಇರುತ್ತೆ ಅಂತ. ಇದು ಫಸ್ಟ್ ಆಪ್ಷನ್ ಇದೆ, ನೀವು ಇದನ್ನ ಮಾತ್ರ ಈ ತರ ಫಿಲ್ ಮಾಡಿ. ಓಕೆ, ನೀವು ಒಂದ್ ವೇಳೆ ಫಸ್ಟ್ ಆಪ್ಷನ್, ಥರ್ಡ್ ಆಪ್ಷನ್ ಈ ತರ ಏನಾದ್ರು ಫಿಲ್ ಮಾಡಿದ್ರೆ ಇದಕ್ಕೆ ಮಾರ್ಕ್ಸ್ ಹೋಯ್ತು ಅಂತ. ಓಕೆ, ಬಿ ಕೇರ್ಫುಲ್. ಅನ್ಫೇರ್ ಮೀನ್ಸ್ ಏನಾಗ್ತದೆ ಅಂದ್ರೆ, ನೀವು ಎಕ್ಸಾಮ್ ಅಲ್ಲಿ ಚೀಟಿಂಗ್ ಅಥವಾ ಇನ್ನೂ ಏನಾದ್ರು ಮಾಡಿದ್ರೆ ಏನಾಗ್ತದೆ ಅಂದ್ರೆ, ಮುಂದೆ ಫ್ಯೂಚರ್ ಎಕ್ಸಾಮ್ಸ್ ಕೂಡ ಬ್ಯಾನ್ ಮಾಡ್ತಾರೆ, ಕ್ರಿಮಿನಲ್ ಆಕ್ಷನ್ ಕೂಡ ಆಗ್ಬೋದು. ಒಬ್ಬ ಟೀಚರ್ ಆದವರು ಮೊದಲು ತಮಗೆ ತಾವೇ ಟೀಚರ್ ಆಗಬೇಕು, ಆಮೇಲೆ ಇನ್ನೊಬ್ಬರಿಗೆ ಟೀಚರ್ ಆಗಬೇಕು. ಹಾಗಾಗಿ ಇದರಲ್ಲಿ ಯೂಶುವಲಿ ಟೀಚರ್ ಎಕ್ಸಾಮ್ಸ್ ಅಲ್ಲಿ ಈ ಕಾಪಿ ಆಗಿರ್ಲಿ ಅಥವಾ ಇನ್ನೊಂದನ್ನಾಗಲಿ ಮಾಡಬಾರ್ದು. ಯಾಕಂದ್ರೆ ಎಲ್ಲರೂ B.Ed ಅಥವಾ ಇನ್ನೊಂದೇನೋ ಕೋರ್ಸ್ನ ಕಲ್ತು ಬಂದಿರ್ತಾರೆ, ಅಲ್ಲೆಲ್ಲ ಟೀಚ್ ಮಾಡಿರ್ತಾರೆ ಆಲ್ರೆಡಿ. ಸೊ ಹೇಗಿರ್ಬೇಕು, ಒಬ್ಬ ಟೀಚರ್ ಅನ್ನೋರು ಹೇಗಿರ್ಬೇಕು ಅನ್ನೋದನ್ನು ಗೊತ್ತಾಗಿರುತ್ತೆ. ಸೊ ಅದ್ರ ಪ್ರಕಾರ ಫಾಲೋ ಮಾಡಿ. ಮೊದಲು ನೀವು ಟೀಚರ್ ಆಗಿ ಆಮೇಲೆ ಇನ್ನೊಬ್ಬರಿಗೆ ಟೀಚರ್ ಆಗುವಂತೆ. ಓಕೆ, ರಿಸಲ್ಟ್ ಮತ್ತೆ ಸರ್ಟಿಫಿಕೇಟ್, CTET ಮಾರ್ಕ್ ಶೀಟ್ ಮತ್ತು ಸರ್ಟಿಫಿಕೇಟ್ DG ಲಾಕರ್ ನಲ್ಲಿ ಬರುತ್ತೆ. ಓಕೆ, ಇಲ್ಲಿ ಎಲ್ಲರೂ ಒಂದು ತಪ್ಪನ ಮಾಡ್ತೀರಾ. ಅಪ್ಲಿಕೇಶನ್ ಹಾಕುವಾಗ ನಿಮ್ಮ ಆಧಾರ್ ಕಾರ್ಡ್ಗೆ ಯಾವ ನಂಬರ್ ಲಿಂಕ್ ಇದೆಯೋ ಆ ನಂಬರ್ನೇ ಅಪ್ಲಿಕೇಶನ್ ಹಾಕುವಾಗ ಕೊಡಿ. ಯಾಕೆ ಅಂದ್ರೆ ಮುಂದೆ ನೀವು ಎಲಿಜಿಬಲ್ ಆಗಿ ನಿಮ್ಮ ಮಾಸ್ ಕಾರ್ಡ್ ಜನರೇಟ್ ಆಗುವಾಗ, ಮಾಸ್ ಕಾರ್ಡ್ ಬರಬೇಕಾದಾಗ ನೀವು DG ಲಾಕರ್ ಅಲ್ಲಿ ಲಾಗಿನ್ ಮಾಡಬೇಕು. DG ಲಾಕರ್ ಅಲ್ಲಿ ನಿಮ್ದು ಆಧಾರ್ ಕಾರ್ಡ್ ಯಾವ ನಂಬರ್ ಇದೆಯೋ ಆ ನಂಬರ್ ನಿಮ್ಮ DG ಲಾಕರ್ ಅಲ್ಲಿ ಇದ್ದಾಗ ಈಸಿಯಾಗಿ ನೀವು ಮಾಸ್ ಕಾರ್ಡ್ ನ ಜನರೇಟ್ ಮಾಡಬಹುದು. ಹಾಗಾಗಿ ನೀವು ಅಪ್ಲಿಕೇಶನ್ ಹಾಕುವಾಗ ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂತ ನಂಬರ್ನ ಕೊಡಿ. ಓಕೆ, ಡಿಜಿಟಲ್ ಸರ್ಟಿಫಿಕೇಟ್ ಲೀಗಲಿ ವ್ಯಾಲಿಡ್ ಆಗಿರುತ್ತದೆ. ಮತ್ತೆ ಹೇಗೆ ಓದಬೇಕು, ಪ್ರಿಪರೇಷನ್ ಹೇಗೆ ಮಾಡಬೇಕು ಅಂತ. ಸೊ ಒಂದು ಅರ್ಥ ಮಾಡ್ಕೊಳ್ಳಿ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ನ ಸಾಲ್ವ್ ಮಾಡಿ. ಯಾಕೆ ಅಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಏನಿದೆ ಇವೇ ದಾರಿದೀಪ. ಯಾವುದೇ ಎಕ್ಸಾಮ್ನ ಕ್ಲಿಯರ್ ಮಾಡಬೇಕಾದ್ರೂ ಕೂಡ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಅವುಗಳನ್ನ ಪ್ರಿಪೇರ್ ಮಾಡಿ. ಹಾಗೆ ಪೆಡಗಾಗಿ ಹೆಚ್ಚು ಫೋಕಸ್ ಮಾಡಿ. NCERT ಬುಕ್ಸ್ನ ಓದಿ, ಡೈಲಿ ಮಾಕ್ ಟೆಸ್ಟ್ ಅಟೆಂಡ್ ಮಾಡಿ, ಟೈಮ್ ಮ್ಯಾನೇಜ್ಮೆಂಟ್ ಮತ್ತೆ ಪ್ರಾಕ್ಟೀಸ್ ಮಾಡಿ. ಹಾಗೆ ನನ್ನ ಕೊನೆ ಮಾತು ಏನಂದ್ರೆ, ಟೀಚರ್ ಆಗಬೇಕು ಅನ್ನೋರು CTET ಅನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಳಿ. ಯಾಕೆಂದ್ರೆ ಮುಂದೆ ಇನ್ನೂ ಕೂಡ ಸಿಕ್ಕಾಪಟ್ಟೆ ಕಾಲ್ ಫಾರ್ಮ್ ಆಗುತ್ತೆ. ಕರ್ನಾಟಕದಲ್ಲೂ ಕೂಡ ಈಗ ಆಲ್ರೆಡಿ ಇಂಟರ್ನಲ್ ರಿಸರ್ವೇಶನ್ ಅನ್ನೋದು ಬಂದ್ಬಿಟ್ಟಿದೆ. ಹಾಗಾಗಿ ಮುಂದೆ ಇನ್ನೂ ಟೀಚರ್ ಪೋಸ್ಟ್ ಅಥವಾ ಇನ್ನೂ ಬೇರೆ ಪೋಸ್ಟ್ ನ ಕರಿತಾ ಹೋಗ್ತಾರೆ. ಹಾಗಾಗಿ ನಿಮ್ಮ ಪ್ರಿಪರೇಷನ್ ನ ಇನ್ನೂ ಸ್ಟ್ರಾಂಗ್ ಆಗಿ ಮಾಡಿ. ಹಿಂದೆ ಆಲ್ರೆಡಿ ಕೂತವ್ರಿಗೆ ಒಳ್ಳೆ ಅಪರ್ಚುನಿಟಿ ಕೂಡ ಇದೆ ಈಗ. ಸೊ ಪ್ರಿಪರೇಷನ್ ನ ಜಾಸ್ತಿ ಮಾಡಿ. ಯಾರು ಹೋಪ್ಸ್ ನ ಕಳ್ಕೊಬೇಡಿ, ಪ್ರಿಪರೇಷನ್ ಜಾಸ್ತಿ ಮಾಡಿ. ಹಾಗೆ ಇನ್ನು ಟೀಚರ್ಸ್ ಪೋಸ್ಟ್ ಕಂಟಿನ್ಯೂಸ್ಲಿ ಕಾಲ್ ಆಗ್ತಾ ಹೋಗುತ್ತೆ. ಸೊ ಟೀಚಿಂಗ್ ಕರಿಯರ್ಗೆ ಗೇಟ್ ವೇ ಎಕ್ಸಾಮ್ ಆಗಿದೆ ಯಾವುದು, CTET ಎಕ್ಸಾಮ್. ಹಾಗೆ ಕರ್ನಾಟಕದಲ್ಲಿ TET ಎಕ್ಸಾಮ್. ಸೊ ಕರ್ನಾಟಕದಲ್ಲಿ TET ಇದೆ,
ಆಲ್ರೆಡಿ ಆಲ್ಮೋಸ್ಟ್ ಎಲ್ಲರೂ ಪಾಸ್ ಆಗಿರ್ತಾರೆ ಈ ಎಕ್ಸಾಮ್ನ. ಸೊ ಟೀಚರ್ ಪೋಸ್ಟ್ ಕೂಡ ಕರೆಯೋ ಹಂತದಲ್ಲಿದೆ. ಕರೆದ್ರೆ ನಿಮ್ಮ ಪ್ರಿಪರೇಷನ್ ಅಲ್ಲಿ ನೀವು ಇರಿ. ಪ್ರಿಪೇರ್ ಮಾಡಿದರೆ ಡೆಫಿನೆಟ್ಲಿ ಕ್ಲಿಯರ್ ಮಾಡಬಹುದು, ಮಾಡ್ತೀರಾ. ಸೊ ಮಾಡ್ತೀರಾ, ಡೆಫಿನೆಟ್ಲಿ ಕ್ಲಿಯರ್ ಮಾಡ್ತೀರಾ. ಓದಿ, ಸರಿಯಾಗಿ ಓದಿ, ಆಗುತ್ತೆ. ಹಾಗೆ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂಥ ಜಾಬ್ ಅಪ್ಡೇಟ್ಸ್ಗಾಗಿ ಮತ್ತು ಎಜುಕೇಶನಲ್ ರಿಲೇಟೆಡ್ ವಿಡಿಯೋಸ್ಗಾಗಿ ನಕ್ಷ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಓದಿ, ಒಳ್ಳೆಯದಾಗಲಿ. ಥ್ಯಾಂಕ್ ಯು.